ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಆರ್ಥಿಕ, ಶಿಕ್ಷಣ, ಸಾಮಾಜಿಕ, ಕೃಷಿ, ಜಲಸಂಪನ್ಮೂಲ, ಆರೋಗ್ಯ, ಸಾಂಸ್ಕೃತಿಕ, ಸ್ವಚ್ಛತೆ, ಪರಿಸರ ನೈರ್ಮಲ್ಯ ಮುಂತಾದವುಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಾ ಇದೆ ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಸೋಮರಪೇಟೆ ತಾಲೂಕು ಯೋಜನಾಧಿಕಾರಿ ಹನುಮಂತ ಅಂಗಡಿ ಅಭಿಪ್ರಾಯಪಟ್ಟರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸೋಮರಪೇಟೆ, ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟಗಳು, ಕೊಡ್ಲಿಪೇಟೆ ಮತ್ತು ಶನಿವಾರ ಸಂತೆಯ ವಲಯ ಹಂಡ್ಲಿ ಗ್ರಾಮ ಪಂಚಾಯತ್ನ ಹುಲಸೆಕೆರೆ ಅಭಿವೃದ್ಧಿ ಸಮಿತಿ ವತಿಯಿಂದ ಹುಲಸೆ ಗ್ರಾಮದಲ್ಲಿ ಅಭಿವೃದ್ಧಿಪಡಿಸಿದ 865ನೇ ನಮ್ಮೂರು ನಮ್ಮ ಕೆರೆಗೆ ಬಾಗಿನ ಅರ್ಪಣೆ ಮತ್ತು ಕೆರೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ओम गणना गणपतिगम हवामहे किं कविनां कुं ज्येष्ठराजं मनस्वानोति विषेदसागरम् ओम गं गणाधिपतये नमः गगनं त्रिगुणाकारं त्रिने अनुराग भक्तियदे जनना मरण रहित जंगमदे भगीरो ज्ञान पूर्णम ಸರಿ ಈಗ ದಾಸೋಹ ಮಾಡಿದವನೇ ಎಲ್ಲ ಈ ಕೆರೆಯಿಂದ ಪ್ರಯೋಜನ ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ಕೃಷಿ ಭೂಮಿ 200 ಎಕರೆದಷ್ಟು ಕೃಷಿ ಭೂಮಿ ಇದಕ್ಕೆ ಸಹಕಾರ ಅಂದರೆ ಈ ಕೆರೆಯಿಂದ ಸಹಕಾರ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಅದರ ಜೊತೆಗೆ ನಮಗೆ ಬೋರ್ವೆಲ್ ರಿಚಾರ್ಜ್ಗಳು ಕೂಡ 60 ಬೋರ್ವೆಲ್ ರಿಚಾರ್ಜ್ಗಳು ಇದರಿಂದ ಆಗುವಂಥ ಮಾಹಿತಿಯನ್ನು ಸ್ಥಳೀಯ ರೈತರು ನಮಗೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಮಗೆ ಇದರದ್ದೇ ಟೋಟಲ್ ಆಗಿ ನಮಗೆ 1856 ಅಂದರೆ ಹೂಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಟಿಪ್ಪರ್ ಇರ್ಬೋದು. ಟಿಪ್ಪರಿಂದ 204, ಆಮೇಲೆ ನಮಗೆ 1856 ಟ್ರ್ಯಾಕ್ಟರಿಂದ 204 ಟಿಪ್ಪರಿಂದ, ಅಂದರೆ ಟೋಟಲ್ ಆಗಿ 2060 ಮಣ್ಣನ್ನು ರೈತರು ಇದರಿಂದ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ಮಾತನ್ನು ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇವೆ. ಅದ್ರ ಜೊತೆಗೆ ಕೃಷಿಗೆ ಸಂಬಂಧಪಟ್ಟಂತೆ ನಮಗೆ ಪರಮ ಪೂಜ್ಯರು ಮಾತು ಹೇಳ್ತಾರೆ ಯಾವಾಗಲೂ ಕೂಡ, ಏನಂತಂದರೆ ಫಸ್ಟಿಗೆ ನಮಗೆ ನಾವು ಗೌರವ ಕೊಡಬೇಕಾದ್ರೆ ರೈತರಿಗೆ ಗೌರವ ಕೊಡಬೇಕು, ಮತ್ತೊಬ್ಬರಿಗೆ ಗೌರವ ಕೊಡಬೇಕಾದ್ರೆ ನಮ್ಮ ದೇಶದ ಗಡಿ ಭಾಗಗಳನ್ನು ಕಾಯ್ತಕ್ಕಂಥ ಸೈನಿಕರಿಗೆ ಗೌರವ ಕೊಡಬೇಕು. ಅಂದಾಗ ಮಾತ್ರ ನಮ್ಮ ದೇಶದ ಸಂಸ್ಕಾರ, ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಸಾಧ್ಯ ಆಗುತ್ತ ಮಾತನ್ನು ಪರಮ ಪೂಜ್ಯರು ನಮಗೆ ಪದೇ ಪದೇ ಹೇಳ್ತಾರೆ. ಆ ನಿಟ್ಟಿನಲ್ಲಿ ರೈತರಿಗೆ ಬೇಕಾದಂಥ ಹಲವಾರು ಕಾರ್ಯಕ್ರಮಗಳನ್ನು ರೈತ ಕ್ಷೇತ್ರ ಪಾಠಶಾಲೆ ಇರ್ಬೋದು,
ಅದ್ರ ಜೊತೆಗೆ ರೈತರಿಗೆ ಅಧ್ಯಯನ ಪ್ರವಾಸಗಳಿರ್ಬೋದು, ಅದ್ರ ಜೊತೆಗೆ ರೈತರಿಗೆ ಕೃಷಿ ವಿಚಾರ ಸಂಕಿರಣಗಳಿರ್ಬೋದು, ಅಂದರೆ ಕೃಷಿ ಉತ್ಸವ, ತಾಲೂಕು ಮಟ್ಟದ ಕೃಷಿ ಉತ್ಸವಗಳಿರ್ಬೋದು, ರಾಜ್ಯ ಮಟ್ಟದ ಕೃಷಿ ಮೇಳಗಳಿರ್ಬೋದು, ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಪರಮ ಪೂಜ್ಯರು ರೈತರಿಗಾಗಿ ಕೊಟ್ಟ ಸೌಕರ್ಯಗಳು. ಈ ನೀರು ಇತ್ತಪ್ಪ, ಕೆರೆಗಳು ಇತ್ತಪ್ಪ ಅಂತಂದರೆ ಆ ಕೆರೆಗಳಿಂದ ಹಲವಾರು ರೈತರಿಗೆ ಅನುಕೂಲ ಆಗುತ್ತೆ. ರೈತರಿಗೆ ಅಷ್ಟೇ ಅಲ್ಲ, ಅದನ್ನು ನಂಬಿಕೊಂಡು ಬಂದಿರತಕ್ಕಂಥ ಜೀವರಾಶಿಗಳಿಗೆ ನಮಗೆ ದಾಹ ಆದಾಗ ನಾವು ನೀರು ಬೇಕಂತೇಳಿ ನಾವು ಮನೆಗೆ ಹೋಗಿ ಕೇಳಿಕೊಂಡು ಆ ದಾಹವನ್ನು ನೀಗಿಸ್ಕೊಳ್ತೇವೆ. ಆದರೆ ಪ್ರಾಣಿ ಪಕ್ಷಿಗಳು ಅವು ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಾಗಲ್ಲ. ಆ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಪರಮ ಪೂಜ್ಯರು ಇಂಥ ಕೆರೆಗಳನ್ನು ಕರ್ನಾಟಕ ರಾಜ್ಯಾದ್ಯಂತ ಇದು 865, ಆದರೆ ಈ ಪ್ರಸ್ತುತ ತಗೊಂಡ್ರೆ ಸುಮಾರು 1100 ಕೆರೆಗಳು ಈಗಾಗಲೇ ನಮ್ಮ ರಾಜ್ಯಾದ್ಯಂತ ಕಾರ್ಯಕ್ರಮಗಳಾಗಿದೆ. ಇದು ನಮ್ಮ ಈ ಒಂದು ಎಕರೆ 8 ಗುಂಟೆ ಇರ್ತಕ್ಕಂಥ ಕೆರೆಯನ್ನು ನಮಗೆ 2,80,000 ರೂಪಾಯಿದಷ್ಟು ಪರಮ ಪೂಜ್ಯರು ಅಲ್ಲಿಂದ ಅನುದಾನ ಕೊಟ್ಟು, ಆದರೆ ಬೇರೆಗೆ ಹೋಲಿಸ್ಕೊಂಡಾಗ ಇದಕ್ಕೆ ಜಾಸ್ತಿ ಅಮೌಂಟ್ ಆಗುತ್ತೆ. ಆದರೆ ನಾವು ಮಾಡೋದ್ರಿಂದ ಇದು 2,80,000 ರೂಪಾಯಿ ಮುಗಿದಿದೆ. ಯಾಕೆ ಮುಗಿದಿದೆಪ್ಪ ಅಂತಂದರೆ, ಕೊಡ್ಲಿಪೇಟೆ ಕಲ್ಲುಮಠದ ಶ್ರೀ ಮಹಾಂತ ಸ್ವಾಮೀಜಿ ಸಮಾರಂಭ ಉದ್ಘಾಟಿಸಿ ಮಾತನಾಡಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ 10 ಹಲವು ಕಾರ್ಯಕ್ರಮಗಳ ಮೂಲಕ ಸಂಸ್ಥೆಯು ಸರ್ಕಾರ ಮಾಡಬೇಕಿದ್ದ ಕೆಲಸಗಳನ್ನು ಮಾಡ್ತಾ ಇದೆ. ದುಶ್ಚಟವನ್ನು ದೂರ ಮಾಡುವಂತಹ ಸಮಾಜವನ್ನು ಜಾಗೃತಿ ಮೂಡಿಸ್ತಾ ಇರುವ ಕಾರ್ಯದ ಜೊತೆಗೆ ಆರ್ಥಿಕ, ಶೈಕ್ಷಣಿಕ, ಆರೋಗ್ಯ ಕ್ಷೇತ್ರಗಳ ಸುಧಾರಣೆಗೆ ಶ್ರಮಿಸುತ್ತಿರುವ ಕಾರ್ಯವನ್ನು ಶ್ಲಾಘನೀಯವೆಂದರು. ಪುರುಷರಿಗಾಗಲಿ ಸಾಲವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರ ಜೀವನೋಪಾಯವನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಸಹಾಯವನ್ನು ಮಾಡಿದ್ದಾರೆ. ಹಾಗೆ ನಾವು ಈ ಒಂದು ನವಗ್ರಹಗಳನ್ನ ನಾವು ವೈಜ್ಞಾನಿಕವಾಗಿ ಕೇಳಿದ್ದೀವಿ. ಬುಧ, ಗುರ, ಶುಕ್ರ ನಾವು ಓದ್ತಾ ಇರಬೇಕಾದ್ರೆ 9 ಗ್ರಹಗಳಿದ್ದಾವೆ ಅಂಥೇಳಿ ನಾವೆಲ್ಲ ವೈಜ್ಞಾನಿಕವಾಗಿ ತಿಳ್ಕೊಂಡಿದ್ದೀವಿ. ಆದರೆ ಇವತ್ತು ಸಾವಿರಾರು ಕೋಟಿಯನ್ನು ಖರ್ಚು ಮಾಡಿ ಮಂಗಳ ಗ್ರಹ, ಬುಧ ಗ್ರಹ, ಸೂರ್ಯನ ಗ್ರಹಕ್ಕೂ ಹೋಗಲಿಕ್ಕೆ ಇವತ್ತು ವೈಜ್ಞಾನಿಕವಾಗಿ ಮುಂದುವರೆದಿದ್ದಾನೆ. ಸಾವಿರಾರು ಕೋಟಿಯನ್ನು ಖರ್ಚು ಮಾಡ್ತಾ ಇದ್ದಾನೆ ವೈಜ್ಞಾನಿಕವಾಗಿ. ಅದೇ ಈ ಒಂದು ಗ್ರಹದಲ್ಲಿ ಏನೂ ಖರ್ಚಿಲ್ಲದೇ ಹುಟ್ಟಿದ ತಕ್ಷಣ ನಮಗೆ ಉಸಿರಾಡಲಿಕ್ಕೆ ಆಮ್ಲಜನಕವನ್ನು ಕೊಟ್ಟಿದ್ದಾನೆ ಭಗವಂತ ಈ ಭೂಮಿಗೆಲ್ಲಿ ಮಾತ್ರ. ಬೇರೆ ಇನ್ಯಾವ ಗ್ರಹದಲ್ಲೂ ಕೂಡ ಇಂಥ ಸೌಕರ್ಯ, ಇಂಥ ಇದು ಎಲ್ಲೂ ಇಲ್ಲ. ಅದೇ ರೀತಿ ಕಷ್ಟ ಇಲ್ಲದೇನೆ ಸಾವಿರಾರು ಕೋಟಿ ಖರ್ಚು ಮಾಡ್ದಲೇ ಫಲವತ್ತಾದ ಭೂಮಿ, ಒಳ್ಳೆಯ ಆಮ್ಲಜನಕ, ಒಳ್ಳೆಯ ಬೆಳಕನ್ನು ಕೊಡ್ತಕ್ಕಂಥದ್ದು, ಸಸ್ಯ ಶ್ಯಾಮಲಗಳು ಇವತ್ತೆಲ್ಲವೂ ಕೂಡ ಮನುಷ್ಯನಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಮನುಷ್ಯ ಇವತ್ತು ಏನಾಗಿದೆ ಅಂತಂದರೆ ಎಲ್ಲ ವೈಜ್ಞಾನಿಕವಾಗಿ ಮುಂದುವರೆದ್ರೂ ಕೂಡ ಇವತ್ತು ಆಂತರಿಕವಾಗಿ ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದಾರೆ. ಹೊರಗಡೆ ಶ್ರೀಮಂತಿಗೆ ಇರ್ಬೋದು, ಅಂತರಂಗದಲ್ಲಿ ಬಡತನ ಇದೆ. ಒಬ್ಬರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಇನ್ನೊಬ್ಬರನ್ನ ಬದುಕಲಿಕ್ಕೆ ಬಿಡ್ತಕ್ಕಂಥದ್ದು, ಪರೋಪಕಾರವನ್ನು ಮಾಡ್ತಕ್ಕಂಥದ್ದು, ಪರಪೀಡನೆಯನ್ನು ನಿಲ್ಲಿಸ್ತಕ್ಕಂಥದ್ದು, ಇವನ್ನೆಲ್ಲನೂ ಕೂಡ ಮನುಷ್ಯ ಇವತ್ತು ಮಾಡಬೇಕಾಗುತ್ತೆ. ಕಾರ್ಯಕ್ರಮದಲ್ಲಿ ಜನಜಾಗೃತಿ ಸಮಿತಿ ಸದಸ್ಯ ಭಗವಂತ್, ಸದಸ್ಯೆ ಪೂರ್ಣಿಮಾ ಕಿರಣ್, ಹುಲಸೆಕೆರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಭರತ್ ಹುಲಸೆ, ಹಂಡ್ಲಿ ಗ್ರಾಮ ಪಂಚಾಯತ್ ಪಿಡಿಒ ಅಂಜನಾದೇವಿ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಎಚ್.ಎಸ್. ಅಶೋಕ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.